ಚಿಕ್ಕೋಡಿಯ ಸಂಸತ್ ಸದಸ್ಯೆ ಪ್ರಿಯಾಂಕಾ ಜಾರಕಿಹೊಳಿ ದಕ್ಷಿಣ ಆಫ್ರಿಕಾದ ರಾಯಭಾರಿಯಾದಂಥ ಜಾಕ್ವೆಲಿನ್ ಮುಖಾಂಬಿರಾ ಜೊತೆ ಯಾವ ಒಪ್ಪಂದಗಳನ್ನು ಮಾಡ್ಕೋತಾರ, ತಮ್ಮ ಸಂಸ್ಥೆಗಳನ್ನು ತೋರಿಸ್ತಾರ. ಈ ಪ್ರಿಯಾಂಕಾ ಜಾರಕಿಹೊಳಿ ಬಗ್ಗೆ ನಾನು ಭವಿಷ್ಯ ಹೇಳಿದ್ನಿ. ಇವಳು 12-13 ಸಂಸ್ಥೆಗಳಲ್ಲಿ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಪಾಲುದಾರಿಕೆಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದ್ದು ಇವತ್ತು ಸತೀಶ್ ಶುಗರ್ ಬೃಹದಾಕಾರವಾಗಿ ಬೆಳೆದೈತಿ. ಅದನ್ನು ತೋರ್ಸಾಕ ದಕ್ಷಿಣ ಆಫ್ರಿಕಾದ ರಾಯಭಾರಿ ಮುಖಾಂಬಿರಾ ಜಾಕ್ವೆಲಿನ್ ಬರ್ತಾರ. ಬಂದ ತಕ್ಷಣ ಸತೀಶ್ ಶುಗರ್ ಕರ್ಕೊಂಡು ಹೋಗ್ತಾರ, ತಮ್ಮ ಮನೆಗೆ ಕರ್ಕೊಂಡು ಹೋಗುತ್ತಾರ. ದಕ್ಷಿಣ ಆಫ್ರಿಕಾದಲ್ಲಿ ಇರುವಂಥ ಸ್ಥಿತಿಗತಿಗಳನ್ನು ಅರ್ಥ ಮಾಡ್ಕೋತಾರ. ಅಣ್ಣ ತಂಗಿ ಮತ್ತು ಅಕ್ಕ ತಮ್ಮ ನೋಡ್ರಿ ಎಷ್ಟೊಂದು ಇಲ್ಲಿ ಬಂಡವಾಳಗಳನ್ನು ಹೂಡಬೇಕು, ನಿರುದ್ಯೋಗಿಗಳಿಗೆ ಒಂದು ಉದ್ಯೋಗಾವಕಾಶಗಳನ್ನು ಕೊಡಬೇಕು. ತಂದೆ ಯಾವ ರೀತಿ ತನ್ನ ಮಾರ್ಗದರ್ಶನದಂತೆ 2 ಬೃಹದಾಕಾರದ ಇವತ್ತು ಕಾರ್ಖಾನೆಗಳನ್ನು, ಸಕ್ಕರೆ ಕಾರ್ಖಾನೆಗಳನ್ನು ತಯಾರು ಮಾಡಿ 10-20 ಸಾವಿರ ಜನರಿಗೆ ಉದ್ಯೋಗ ಕೊಟ್ಟು ಇನ್ನೂ 4 ಕಾರ್ಖಾನೆಗಳನ್ನು ಪ್ರಾರಂಭ ಮಾಡುವ ಸಲುವಾಗಿ ಲೈಸೆನ್ಸ್ ಸಹಿತ ತಗೊಂಡು ಬಂದಾರ. ಇನ್ನು ಇಲ್ಲಿ ಪ್ರಿಯಾಶಕ್ತಿ ಸ್ಟೀಲ್ ತಯಾರು ಮಾಡಾಕತ್ತಾಳ ಪ್ರಿಯಾಂಕಾ ಜಾರಕಿಹೊಳಿ ಉದ್ಯೋಗಪತಿಯಾಗಿ. ಅಲ್ಲಿಯೂ ಸಹಿತ ಎಷ್ಟೊಂದು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಾಕತ್ತಾರ. ಈ ಎಂಸ್ಯಾಂಡ್ ಮುಖಾಂತರ ಇವರು ಉಸುಕ ಸರಬರಾಜು ಆಕೈತಿ. ಅಲ್ಲಿಯೂ ಸಹಿತ ಎಷ್ಟು ಉದ್ಯೋಗಗಳನ್ನ ಕೊಡಾಕತ್ತಾರ. ತಮ್ಮ ನೋಡಿದರ ಅವು ಏರೋನಾಟಿಕ್ಸ್ ಇಂಜಿನಿಯರ್, ಈಗಾಗಲೇ ಈ ಹಿಂದೆ ಚೈನಾ ದೇಶದಲ್ಲಿ ಹೋಗಿ ಸಿಲ್ಕ್ ಬಗ್ಗೆ ಅಧ್ಯಯನ ಮಾಡ್ಕೊಂಡ್ಬಂದು ಇಲ್ಲಿಯೂ ಒಂದು ಸಿಲ್ಕ್ ಪ್ಯಾಲೇಸ್ ಮಾಡಬೇಕು, ಇಲ್ಲಿ ಒಂದು ಬೃಹದಾಕಾರದ ಒಂದು ಕಾರ್ಖಾನೆಗಳನ್ನು ಮಾಡಿ ಇವತ್ತು ಒಪ್ಪಂದಗಳನ್ನು ಮಾಡುವ ಸಲುವಾಗಿ ನೇರವಾಗಿ ದಕ್ಷಿಣ ಆಫ್ರಿಕಾದ ರಾಯಭಾರಿ ಇದೆ. ಪ್ರಿಯಾಂಕಾ ಜಾರಕಿಹೊಳಿಯ ಇಚ್ಛಾಶಕ್ತಿಗೆ ಅನುಗುಣವಾಗಿ ಹೆಂಗೆ ಬೆಳೆಯಾಕತ್ತಾಳ ನೋಡ್ರಿ. ಹುಡುಗಿ 2 ತಿಂಗಳಾಗ್ಯಾಳ ಎಂ ಪಿ ಆದ ತಕ್ಷಣ ವಿದೇಶಿಗರ ಜೊತೆ ಆಕರ್ಷಣೆಯೊಂದಿಗೆ ತಮ್ಮ ಸಂಘ ಸಂಸ್ಥೆಗಳಲ್ಲಿ ಭೇಟಿ ಮಾಡಿಸಿ ನಾವು ಯಾವ ರೀತಿ ಇವತ್ತು ಕಾರ್ಖಾನೆಗಳನ್ನ ಮಾಡಾಕತ್ತೀವಿ, ಯಾವ ರೀತಿ ನಾವು ಸಮಾಜ ಸೇವೆ ಮಾಡಾಕತ್ತೀವಿ ಅಂತ ವಿವರಣೆ ಮಾಡಿ ಹೇಳಿದಾಗ ದಕ್ಷಿಣ ಆಫ್ರಿಕಾದ ಆ ರಾಯಭಾರಿ ಬೆರಗಗೊಳ್ತಾಳ. ಇವರ ಸಂಸ್ಥೆಗಳಿಗೆ ಭೇಟಿ ಕೊಡ್ತಾಳ. ಭೇಟಿ ಕೊಟ್ಟು ಅಚ್ಚರಿಯಿಂದ ಅಲ್ಲಿ ಆ ಡೈರಿಯಲ್ಲಿ ಏನು ಬರೀತಾಳ ಅನ್ನೋದು ವಿಶೇಷ ಅಲ್ರಿ. ಹಾಗಾದರೆ ಪ್ರಿಯಾಂಕಾ ಜಾರಕಿಹೊಳಿ ಸಂಸತ್ ಸದಸ್ಯೆ ಆದ ತಕ್ಷಣ ಇವತ್ತು ಇಷ್ಟೊಂದು ಹೆಮ್ಮರವಾಗಿ ಬೆಳೆಯುವ ಸಲುವಾಗಿ ಇವತ್ತು ವಿದೇಶಿಗರ ಜೊತೆ ಆಕರ್ಷಣೆಯೊಂದಿಗೆ ತಮ್ಮ ಸಂಘ ಸಂಸ್ಥೆ ಕಾರ್ಖಾನೆಗಳೊಂದಿಗೆ ಯಾವ ರೀತಿ ಒಪ್ಪಂದಗಳನ್ನು ಮಾಡ್ಕೋತಾರ, ಕೈಗಾರಿಕೆಗಳನ್ನ ತರ್ತಾರ. ನಿರುದ್ಯೋಗಿಗಳಿಗೆ ಒಂದು ಆಶಾಕಿರಣ, ನಿರುದ್ಯೋಗಿಗಳಿಗೆ ಒಂದು ಹೊಸ ಚಿಗುರು ಮೂಡ್ಸಾಕತ್ತಾಳ ಅವಳೇ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅನ್ನೋದು ವಿಶೇಷ ಅಲ್ರಿ. ಹಾಗಾದ್ರೆ ಯೂಟ್ಯೂಬ್ದಾಗ ನಂಬರ್ 1 ನ್ಯೂಸ್ ಕನ್ನಡ ಬಟನ್ ಹೊಡಿತೀರಿ. ಯಾವ ರೀತಿ ಆ ದಕ್ಷಿಣ ಆಫ್ರಿಕಾದ ರಾಯಭಾರಿ ಅಲ್ಲಿ ಅವರ ಕಾರ್ಖಾನೆಗಳಿಗೆ ಭೇಟಿ ಕೊಟ್ಟು ಇವತ್ತು ಎಲ್ಲ ಬೆಳಗಾವಿ ಜಿಲ್ಲೆಯ ಪ್ರಮುಖ ಸ್ಥಳಗಳಲ್ಲಿ ಭೇಟಿ ಕೊಟ್ಟು ಪ್ರಶಂಸೆ ವ್ಯಕ್ತಪಡಿಸಿದ್ದದ್ರ ಸಾಕಾಗತ್ತನ್ನು ನೋಡ್ರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.